ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 5ರಿಂದ 8ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ದೆಹಲಿ ಉಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ದೆಹಲಿ ಉಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಯಾರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಲೀಲಾ ಸೇಠ್ ಅಂತ ಹೇಳಿದೆ. ಆಪ್ಷನ್ ಬಿ ಶ್ರೀಮತಿ ಮೈನಾ ಅಂತೇಳಿದೆ. ಆಪ್ಷನ್ ಸಿ ಅನಿತಾ ಕುಮಾರಿ ಅಂತೇಳಿದೆ. ಆಪ್ಷನ್ ಡಿ ಶ್ರೀಲೀಲಾ ಅಂಥೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ದೆಹಲಿ ಉಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಯಾರು ಅಂತಂದರೆ ಲೀಲಾ ಸೇಠ್ ಅಂತೇಳಿ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಬ್ಲಾಗರ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜೂನ್ 22 ಅಂತೇಳಿದೆ. ಆಪ್ಷನ್ ಬಿ ಮಾರ್ಚ್ 26 ಅಂತೇಳಿದೆ. ಆಪ್ಷನ್ ಸಿ ಮೇ 9 ಅಂತೇಳಿದೆ. ಆಪ್ಷನ್ ಡಿ ಆಗಸ್ಟ್ 5 ಅಂತೇಳಿದೆ. ಪ್ರಶ್ನೆ ಕರೆಕ್ಟಾಗಿ ಗಮನಿಸಿ. ಬ್ಲಾಗರ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಆಗಸ್ಟ್ 5ರಂದು ಏನಪ್ಪ ಅಂತಂದ್ರೆ ಬ್ಲಾಗರ್ ದಿನವನ್ನು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆಪ್ಷನ್ ಡಿ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮೇ 9 ಅಂತೇಳಿದೆ. ಆಪ್ಷನ್ ಬಿ ಆಗಸ್ಟ್ 7 ಅಂತೇಳಿದೆ. ಆಪ್ಷನ್ ಸಿ ಜೂನ್ 13 ಅಂತೇಳಿದೆ. ಆಪ್ಷನ್ ಡಿ ಮಾರ್ಚ್ 8 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಅಂತಂದರೆ ಆಗಸ್ಟ್ 7ರಂದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ಫೆಂಟನಿಲ್ ಏನಿದು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫೆಂಟನಿಲ್ ಏನಿದು? ಫಸ್ಟ್ ಆಪ್ಷನ್ ಇದೆ ಕೃತಕ ಬುದ್ಧಿಮತ್ತೆ ಸಾಧನ ಅಂತೇಳಿದೆ. ಆಪ್ಷನ್ ಬಿ ಸಮುದ್ರದ ಸಸ್ಯ ಅಂತೇಳಿದೆ. ಆಪ್ಷನ್ ಸಿ ಹೊಸದಾಗಿ ಪತ್ತೆಯಾದ ಗ್ರಹ ಅಂತೇಳಿದೆ. ಆಪ್ಷನ್ ಡಿ ಒಂದು ರೀತಿಯ ಔಷಧ ಅಂತೇಳಿದೆ. ಪ್ರಶ್ನೆ ನೋಡಿ ಕರೆಕ್ಟೇ ನೋಡಿ ಇನ್ನೊಮ್ಮೆ. ಫೆಂಟನಿಲ್ ಏನಿದು ಅಂಥೇಳಿ ಪ್ರಶ್ನೆ ಆಗಿರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಕೃತಕ ಬುದ್ಧಿಮತ್ತೆ ಸಾಧನ ಅಂತೇಳಿದೆ. ಸಮುದ್ರದ ಸಸ್ಯ, ಹೊಸದಾಗಿ ಪತ್ತೆಯಾದ ಗ್ರಹ, ಒಂದು ರೀತಿಯ ಔಷಧ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಒಂದು ರೀತಿಯ ಔಷಧ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ವರದಿಯನ್ನು ಅನುಮೋದಿಸಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಗುಜರಾತ್ ಅಂತೇಳಿದೆ. ಆಪ್ಷನ್ ಬಿ ಉತ್ತರಾಖಂಡ್ ಅಂತೇಳಿದೆ. ಆಪ್ಷನ್ ಸಿ ಮಣಿಪುರ್ ಅಂತೇಳಿದೆ. ಆಪ್ಷನ್ ಸಿ ಮಣಿಪುರ್ ಅಂತೇಳಿದೆ. ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತೇಳಿದೆ. ಪ್ರಶ್ನೆ ಕರೆಕ್ಟಾಗಿ ಗಮನಿಸಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ವರದಿಯನ್ನು ಅನುಮೋದಿಸಿದೆ ಅಂತಂದರೆ ಉತ್ತರಾಖಂಡ್. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. MS ಸ್ವಾಮಿನಾಥನ್ ಅವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. MS ಸ್ವಾಮಿನಾಥನ್ ಅವರು ಯಾವ ರಾಜ್ಯದವರು? ಫಸ್ಟ್ ಆಪ್ಷನ್ ಮಹಾರಾಷ್ಟ್ರ ಅಂತ ಹೇಳಿದೆ. ಆಪ್ಷನ್ ಬಿ ಒಡಿಸ್ಸಾ. ಆಪ್ಷನ್ ಸಿ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ತಮಿಳುನಾಡು ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ತಮಿಳುನಾಡು ರಾಜ್ಯದವರು. MS ಸ್ವಾಮಿನಾಥನ್ ಅವರು ಯಾವ ರಾಜ್ಯದವರು ಅಂತಂದರೆ ತಮಿಳುನಾಡು ರಾಜ್ಯದವರು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.